ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸಜ್ಜೆ ದೋಸೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದು ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗುತ್ತೆ. ಸಜ್ಜೆ ದೋಸೆ ಮಾಡೋದಕ್ಕೆ ನೋಡಿ, ನಾನು ಒಂದು ಅಳತೆ, ಯಾವುದಾದ್ರೂ ಒಂದು ಅಳತೆ, ನಾನು ಲೋಟ ತೊಗೊಂಡಿದ್ದೀನಿ. ಒಂದು ಲೋಟ ಸಜ್ಜೆ, ಒಂದು ಲೋಟ ಹೆಸರು ಕಾಳು, ಅರ್ಧ ಲೋಟ ಉದ್ದಿನಬೇಳೆ, 1-2 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನಾನು 3 ಸಲ ಚೆನ್ನಾಗಿ ತೊಳಿತೀನಿ. ತೊಳೆದ್ಬಿಟ್ಟು ಇದೊಂದು 6-7 ಗಂಟೆ ನೆನೆಯೋದಕ್ಕೆ ಇಟ್ಬಿಡ್ಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಮತ್ತೆ ನೀರು ಹಾಕ್ಬಿಟ್ಟು 6-7 ಗಂಟೆ ನೆನೆಯೋದಕ್ಕೆ ಇಡಬೇಕು. ಮಧ್ಯಾಹ್ನ ನೆನೆಸ್ಬಿಟ್ಟು ರಾತ್ರಿ ಇದನ್ನು ನಾನು ರುಬ್ಬಿದೆ. ನೋಡಿ, ಚೆನ್ನಾಗಿ ನೆಂದಿದೆ. ನೆಂದಮೇಲೆ ಮತ್ತೆ 1-2 ಸಾರಿ ನಾನು ಚೆನ್ನಾಗಿ ತೊಳಿತೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಾನು ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಇದೇ ರೀತಿ ಅಷ್ಟನ್ನು ನಾನು ಗ್ರೈಂಡ್ ಮಾಡ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಕಲಿಸಬೇಕು. ಅದಕ್ಕೆ ನಾನು ಸೋಡಾ ಆಗಲಿ ಏನೋ ಆಗಲಿ ಯಾವುದೂ ಹಾಕ್ತಾ ಇಲ್ಲ. ಅದೆಲ್ಲ ಯಾವುದು ಏನು ಹಾಕೋದು ಬೇಡ, ಹಾಗೇ ತುಂಬ ಚೆನ್ನಾಗಾಗುತ್ತೆ. ಗರಿಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಈಗ ಇದು ಪೂರ ರಾತ್ರಿ ನಾನು ಹೀಗೆ ಇಡ್ತೀನಿ, ಉಕ್ಕು ಬರಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ. ತುಂಬ ಚೆನ್ನಾಗಾಗುತ್ತೆ ಇದು ದೋಸೆ, ಮತ್ತು ಒಳ್ಳೆ ರುಚಿನೂ ಇರುತ್ತೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬೋದು. ನೋಡಿ, ನಾನು ಈ ಹದದಲ್ಲಿ ಮಾಡಿದ್ದೀನಿ. ಈಗ ದೋಸೆ ಹಾಕೋದಕ್ಕೆ ಹಿಟ್ಟು ರೆಡಿ ಇದೆ. ಸಜ್ಜೆ ದೋಸೆ ತುಂಬ ಚೆನ್ನಾಗುತ್ತೆ, ಗರಿಗರಿಯಾಗಿ ಆಗುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,